ನಮಸ್ಕಾರ ವೀಕ್ಷಕರೇ, ಶುಭೋದಯ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಇವತ್ತಿನ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಉತ್ತರಾಯಣ ಪುಣ್ಯಕಾಲದ ಮೊದಲ ದಿನ ಇವತ್ತು ಪ್ರಾರಂಭವಾಗ್ತಾ ಇದೆ. ಇವತ್ತು ವಿಶೇಷವಾದಂತಹ ದಿನ, ಮಕರ ಸಂಕ್ರಾಂತಿಯ ಹಬ್ಬ. ಇವತ್ತು ಹಬ್ಬದ ಆಚರಣೆ ಹೇಗಿರಬೇಕು, ಏನೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರುತ್ತೆ, ಜೊತೆಗೆ ಸಂಕ್ರಾಂತಿಯ ಫಲ ಏನ್ ಹೇಳುತ್ತೆ, ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಹಸ್ತ್ರಾಣಿ ಸಂಮರ ಸಂಮರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತೆ ಜ್ವಾಲ ಪ್ರವೃತಾಯ ಸರ್ವದಿಕ್ಷೋಭನಕರಾಯ. ಓಂ ಪಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ನಮೋ ನಮಃ. ನಮಶ್ಚಕ್ರಾಯ ವಿದ್ಮಹೇ ಸಹಸ್ರಜ್ವಾಲಾಯ ಧೀಮಹಿ ತನ್ನೋಶ್ಚಕ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು, ನಮಸ್ಕಾರಗಳು. ಗುರುಜಿ, ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಸಮಸ್ತ ಪಬ್ಲಿಕ್ ಟಿವಿಯ ವೀಕ್ಷಕರಿಗೆ, ಸಮಸ್ತ ಪಬ್ಲಿಕ್ ಟಿವಿಯ ಒಂದು ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಈ ಉತ್ತರಾಯಣ ಪುಣ್ಯಕಾಲ ಶುಭವನ್ನು ಹಾರೈಸಲಿ, ಶುಭವನ್ನು ಕೊಡಲಿ, ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿ ನಾನು ಕೂಡ ಅವರವರ ಕುಲದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಓಕೆ, ಧನ್ಯವಾದ ಗುರುಜಿ. ಇನ್ನು ಎಂದಿನಂತೆ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರದ್ದು. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಹಿಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷ, ನವಮಿ, ಮಂಗಳವಾರ, ಅಶ್ವಿನಿ ನಕ್ಷತ್ರ, ಸಾಧ್ಯ ಯೋಗ, ಬಾಲವಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 3:25 4:51 ಗುಳಿಕ ಕಾಲ ಮಧ್ಯಾಹ್ನ 12:33 1:59 ಯಮಗಂಡ ಕಾಲ ಬೆಳಗ್ಗೆ 9:41 11:07 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ ಬೆಳಗ್ಗೆ 8:30 9:01 ಶುಭ ಕೆಲಸಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯದತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸಿ ಗುರುಜಿ. ಈ ದಿನ ಅದರಲ್ಲೂ ವಿಶೇಷವಾಗಿ ಈ ಮಕರ ಸಂಕ್ರಾಂತಿಯ ಫಲವನ್ನು ನಾವು ನೋಡಿದಾಗ ದ್ವಾದಶ ರಾಶಿಗಳನ್ನು ಒಳಗೊಂಡು ದಿನ ಭವಿಷ್ಯವನ್ನು ನಾವು ನೋಡಿದಾಗ ಮಕರ ಸಂಕ್ರಾಂತಿಯ ಫಲ ಈ ದಿನ ಕೆಲಸ ಮತ್ತಷ್ಟು ಏಕಾಗ್ರತೆಯನ್ನ ತೋರ್ತೀರಾ ಮೇಷರಾಶಿಯವರು. ಮೊದಲನೆಯದಾಗಿ ಮೇಷರಾಶಿಯವರಿಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಈ ದಿನ ಬಹಳಷ್ಟು ಏಕಾಗ್ರತೆಯನ್ನು ತೋರ್ತೀರಾ. ದುಷ್ಟರಿಂದ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ಶುಭ ದಿನವಾಗುತ್ತೆ. ಇಂಥ ಒಂದು ಶುಭ ದಿನವನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮಚಾಲ ಪಾರಾಯಣವನ್ನ ಮಾಡಿ ಆಂಜನೇಯನಿಗೆ 108 ವಿಳ್ಳೆದೆಲೆ ಆಹಾರವನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಶಾಂತಿಯ ಒಂದು ವಾತಾವರಣ, ನಾನಾ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಹೊಸ ಬುದ್ಧಿಶಕ್ತಿ ಅಂತಕ್ಕಂಥದ್ದು ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಆದರೆ ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ, ಏನೋ ಒಂದು ರೀತಿಯ ಸಪ್ಪೆಯಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ. ಆ ರೀತಿ ಮಾಡಬೇಡಿ. ಆಕಸ್ಮಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಬಗ್ಗೆ ಹಿಡಿತವನ್ನು ಇಟ್ಕೊಳ್ಳಿ. ಇತರರ ಮಾತಿಗೆ ಮರಳಾಗಬೇಡಿ. ಯಾರಾದರೂ ಬೆಳ್ಳಗೆ ಮಾತಾಡಿದ್ರೆ ಸಾಕು ಮರಳಾಗ್ತಕ್ಕಂಥ ಕೆಲಸ ಆಗೋಗ್ಬಿಡುತ್ತೆ. ಮರಳಾಗಬೇಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲೂ ಸಕಾಲಕ್ಕೆ ಆಗಲ್ಲ. ಇಲ್ಲದೆ ಇರ್ತಕ್ಕಂಥ ವಿಘ್ನಗಳು, ಹಿನ್ನಡೆಗಳು ಈ ದಿನ ಉಂಟಾಗತ್ತೆ. ಧೃತಿಗೆಡ್ತಕ್ಕಂಥದ್ದು ಬೇಡ. ಧೈರ್ಯಂ ಸಾಹಸ ಲಕ್ಷಣಂ ದೊಡ್ಡವರು ಹೇಳ್ತಾರೆ. ಧೈರ್ಯದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಳೆ ಸಾಲವನ್ನ ಮರುಪಾವತಿಯನ್ನ ಮಾಡೋ ಒಂದು ದಿನವಾಗತ್ತೆ. ಶುಭ ಸುದ್ದಿಯನ್ನ ಕೇಳ್ತೀರಾ ಈ ದಿನ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣ
ಸ್ನಾನವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೂರ ಪ್ರಯಾಣ ಮಾಡೋಕೆ ಬಹಳಷ್ಟು ತಯಾರಿಯನ್ನು ಮಾಡ್ಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಕೋಪ ಜಾಸ್ತಿ, ಕೋಪ ಮಾಡ್ಕೋಬೇಡಿ. ಅತಿಯಾದ ಕೋಪದಿಂದ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಶರೀರದಲ್ಲಿ ತಳಮಳಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ವೈಯಕ್ತಿಕ ವಿಷಯದಲ್ಲಿ, ವೈಯಕ್ತಿಕ ಕೆಲಸಗಳಲ್ಲಿ ನಿಗಾ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಶತ್ರು ಬಾಧೆ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಒಟು ಬ್ರಾಹ್ಮಣನಿಗೆ ಸ್ವಯಂ ಪಾಕವನ್ನ ನೀಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಗುರು ಹಿರಿಯರಲ್ಲಿ ಭಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಅಕಾಲ ಭೋಜನ, ಎಷ್ಟೇ ಹಣವನ್ನು ಇಟ್ಕೊಳ್ಳಿ ಸಕಾಲಕ್ಕೆ ಭೋಜನ ಮಾಡೋಕ್ಕಾಗಲ್ಲ. ಈ ದಿನ ಪ್ರಿಯ ಜನರ ಭೇಟಿಯನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಮಿತ್ರರ ಸಹಾಯವನ್ನು ಅಪೇಕ್ಷೆ ಪಡ್ತಕ್ಕಂಥ ಒಂದು ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನ 54 ಬಾರಿ ಜಪವನ್ನ ಮಾಡಿ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಕೆಂಪು ಹೂಗಳನ್ನು ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಮಿತ್ರರಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ತೊಂದರೆ, ಹೆಣ್ಣು ಮಕ್ಕಳು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಧನ ಲಾಭಗಳು ಬರ್ತಕ್ಕಂಥ ಒಂದು ದಿನವಾಗತ್ತೆ. ಅಧಿಕಾರ ಪ್ರಾಪ್ತಿ, ಯಾರ್ಯಾರು ಉನ್ನತ ಸ್ಥಾನಮಾನದ ಅಧಿಕಾರ ಬೇಕು ಅಂತ ಹಂಬಲಿಸ್ತಾ ಇದ್ದೀರೋ ಅಂಥವರಿಗೆ ಅಧಿಕಾರಗಳು ಪ್ರಾಪ್ತಿಯಾಗತ್ತೆ. ಸಮಾಜದಲ್ಲಿ ಗೌರವ ಮನ್ನಣೆ ಈ ದಿನ ಲಭ್ಯವಾಗತ್ತೆ. ಆದರೆ ಅಧಿಕಾರಿಗಳಲ್ಲಿ ಕಲಹಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ಕಲಹಗಳನ್ನು ಮಾಡ್ಕೋಬೇಡಿ, ಅದರಿಂದ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದುರ್ಗಾ ಸಪ್ತಶತಿ ಪಾರಾಯಣವನ್ನ ಮಾಡಿ ದುರ್ಗಾ ಆಲಯಕ್ಕೆ ಹೋಗಿ 21 ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಿ ಸಾಷ್ಟಾಂಗ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಗೀತಾ ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ನಮಸ್ತೆ. ಹಲೋ, ನಮಸ್ತೆ ಮಾ. ನಮಸ್ತೆ ಸರ್ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಮಗಳ ಬಗ್ಗೆ ಮಾತಾಡಬೇಕಿತ್ತು ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಸರ್. ಮಗಳ ಹೆಸರು ಹೇಳಿಮ್ಮ. ಸಂಜನಾ ಅಂತ ಗುರುಜಿ. ಸರಿಮ್ಮ, 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಗುರುಜಿ. 9. ನಿಮ್ಮ ಮನೆ ದೇವರು ಯಾವುದಮ್ಮ? ಗವಿಸಿದ್ದೇಶ್ವರ ಗುರುಜಿ. ಮಗಳು ಏನ್ ಮಾಡ್ಕೊಂಡಿದ್ದಾರೆ? ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಳೆ ಗುರುಜಿ. ಖಂಡಿತ ಅಮ್ಮ, ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ಮಾಡೋದೇ ಇಲ್ಲ ಗುರುಜಿ. ಎಲ್ಲಿ ಮಾಡಿದ್ರು 15 ಡೇಸ್ ಮೇಲೆ ಮಾಡೋದಿಲ್ಲ. ಏನೋ ಒಂದು ಕಿರಿಕಿರಿಯಿಂದ ಅವಳು ವಾಪಸ್ ಬರ್ತಾಳೆ. ಖಂಡಿತ ಅಮ್ಮ, ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಗುಲಗಂಜಿ ಪ್ರಶ್ನೆಯನ್ನು ನಾವು ನೋಡಿದಾಗ 1, 2, 3, 4, 5, 6, 7 ಅಂದರೆ ಇಲ್ಲೇನಾಗತ್ತೆ, ರಾಹು ಮತ್ತು ಕುಜ ಇವರಿಬ್ಬರೂ ಕೂಡ ಸಂಯೋಗ. ಈ ರಾಹು ಮತ್ತು ಕುಜ ಸಂಯೋಗದಲ್ಲಿ ಇದ್ದಾಗ ಅದರಲ್ಲೂ ಕರ್ಮಸ್ಥಾನಾಧಿಪತಿಯ ಕ್ಷೇತ್ರದಲ್ಲಿ ಇದ್ದಾರೆ. ಇದಕ್ಕೋಸ್ಕರನೇ ಏನಾಗ್ತಾ ಇದೆ, ಕೆಲಸ ಕಾರ್ಯಗಳಲ್ಲಿ ತೊಂದರೆ, ಅಂದರೆ ಹಿತಶತ್ರುಗಳು ಅಧಿಕವಾಗ್ತಕ್ಕಂಥದ್ದು. ಮೊದಲು ಈ ಹಿತಶತ್ರುಗಳ ಬಾಧೆ ಅಂತಕ್ಕಂಥದ್ದು ಏನಿದೆಯೋ ಆ ಶತ್ರು ಬಾಧೆಗಳಿಂದಾನೇ ಇಲ್ಲದೇ ಇರ್ತಕ್ಕಂಥ ಸಮಸ್ಯೆಗಳು ಅಂತಕ್ಕಂಥದ್ದಾಗತ್ತೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ನಾರಸಿಂಹ ಸುದರ್ಶನ ಜಪ, ನಾರಸಿಂಹ ಸುದರ್ಶನ ಹೋಮವನ್ನ ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಸಿ. ಜೊತೆಗೆ ನಕ್ಷತ್ರ ಇಂದ್ರ ನೀಲಮಣಿ ಒಂದು ಪೆಂಡೆಂಟ್ ಅನ್ನ ಮಾಡಿ ಧಾರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಈ ರೀತಿ ಮಾಡೋದ್ರಿಂದ ಇರತಕ್ಕಂಥ ದೋಷ ಪ್ರಮಾಣ ಕಮ್ಮಿ ಆಗತ್ತೆ, ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಗೀತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ತಮ್ಮ ಹೆಸರು? ಗೋಪಾಲ್ ಅಂತ ಮೇಡಮ್. ಓಕೆ ಗೋಪಾಲ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳ್ಬೇಕು ಮೇಡಮ್ ಅವರೇ. ಮಾತಾಡಿ ಗುರುಜಿ ಹತ್ರ. ಗೋಪಾಲ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 9 ಗುರುಜಿ. ನಿಮ್ಮ ಮನೆ ದೇವರು ಯಾವುದು? 16 ಲಿಂಗೇಶ್ವರ ಅಂತ, ಮತ್ತೆ ತಿರುಪತಿ ವೆಂಕಟರಮಣ. ಸರಿ, ಏನ್ ಮಾಡ್ಕೊಂಡಿದ್ದೀರಾ? ಸ್ವಾಮಿ, ನಾವು ಆಟ ಓಡ್ತೀನಿ ಸ್ವಾಮಿ. ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ.
1 2 3 4 5 6 7 8 9 1 2 3 4 5 6 7 8 9 ಗುರುಗಳೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಕೈಯಲ್ಲಿ ನಿಲ್ಲೋದೇ ಇಲ್ಲ, ಬರಬೇಕಾಗಿರ್ತಕ್ಕಂಥದ್ದು ಬರಲ್ಲ, ಎಷ್ಟು ಅಂತ ಸಾಲ ಮಾಡಲಿ, ಎಷ್ಟು ಅಂತ ನಿಭಾಯಿಸಲಿ, ಇದೇ ರೀತಿ ಆದರೆ ನನಗೂ ಆಸೆ ಆಕಾಂಕ್ಷೆಗಳಿದೆ, ಯಾವತ್ತು ಒಳ್ಳೆ ಸಮಯ ಬರುತ್ತೆ, ಎಲ್ಲರ ರೀತಿ ಯಾವತ್ತು ಅನುಕೂಲಗಳು ನನಗಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಜಿ. ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ನೋಡಿ. ಇಲ್ಲಿ ಜಾತಕ ಹೇಳುತ್ತೆ ವಿಚಿತ್ರವಾಗಿರ್ತಕ್ಕಂಥ ಒಂದು ವಿಚಾರ. ನೀವು ಬಾಲ್ಯದಲ್ಲಿದ್ದಾಗ ದೇವಾಂಶ ಸಂಭೂತವಾಗಿರ್ತಕ್ಕಂಥ ನಾಗದೇವತೆಯನ್ನ ಹತ್ಯೆ ಮಾಡ್ತಕ್ಕಂಥ ಸ್ಥಳದಲ್ಲಿ ನೀವು ಕೂಡ ನಿಂತಿದ್ರಿ, ಹೌದಾ? ಹೌದು ಗುರುಜಿ. ನೀವು ಕೂಡ ಕಲ್ಲು ಹಾಕಿದ್ರಿ, ಹೌದಾ? ಹೌದು ಗುರುಜಿ, ನೆನಪಿದೆ. ಖಂಡಿತವಾಗಿ. ಅದಕ್ಕೋಸ್ಕರನೇ ಹೇಳೋದು, ಈ ಸರ್ಪದೋಷ ಸರ್ಪಬಾಧೆ ಅಂತಕ್ಕಂಥದ್ದು ಏನಾಗತ್ತೆ, ಮನುಷ್ಯನನ್ನ ಹಣುವಾಗಿ ಹಿಂಡಿ ಹಿಪ್ಪೆಕಾಯಿ ಮಾಡುತ್ತೆ ಅಂತ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. 3 ದಿನಗಳ ಕಾಲ ಸರ್ಪ ಸಂಸ್ಕಾರ, ನಾಗ ಕಲ್ಯಾಣೋತ್ಸವ, ಏಕಾಂತ ಸೇವಾ, ನಾಗಶಾಂತಿ ಹೋಮ, ರಾಹು ಕೇತು ಕುಜ ಶಾಂತಿ ಹೋಮಗಳನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತವಾಗಿ ಅನುಕೂಲಗಳ ಪ್ರಾಪ್ತಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ಗೋಪಾಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಗುರುಜಿ? ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಮೇಲಾಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥ ಒಂದು ದಿನ. ವ್ಯಾಪಾರಗಳು ಮಂದಗತಿಯಲ್ಲಿ ಸಾಗತ್ತೆ, ಬೇಜಾರು ಮಾಡ್ಕೋಬೇಡಿ, ಮನಸ್ಸನ್ನು ಕೆಡಿಸ್ಕೋಬೇಡಿ. ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ, ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ, ಮನೆಯಲ್ಲಿ ಆಗು ಹೋಗುಗಳ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನು ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಪ್ರತಿಯೊಂದು ಕೆಲಸವನ್ನು ತಾಳ್ಮೆಯಿಂದ ನಿಭಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಅರ್ಜೆಂಟಾಗಿ ಆತುರದಿಂದ ಮಾಡಲಿಕ್ಕೆ ಹೋದಾಗ ನಾನಾ ರೀತಿಯ ಸಮಸ್ಯೆಗಳು ಎದುರಾಗತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ, ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಮನಸ್ಸಿಗೆ ಸದಾ ಸಂಕಟ, ದಿನಪೂರ್ತಿ ಸಂಕಟ ಅಂತಕ್ಕಂಥದ್ದಿರುತ್ತೆ. ಸಂಕಟ ಯಾರಿಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಣ್ಣ ಪುಟ್ಟ ಸಂಕಟಗಳು ಇದ್ದೇ ಇರುತ್ತೆ. ಆದರೆ ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ, ವಿನಾಕಾರಣ ನಿಷ್ಠೂರಗಳನ್ನು ಮಾಡ್ಕೋಬೇಡಿ. ನಿಷ್ಠೂರಗಳನ್ನು ಮಾಡ್ಕೊಂಡ್ಬಿಡ್ತೀರಾ, ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯ, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಕೆಲಸದಲ್ಲಿ ಬಹಳಷ್ಟು ಯಶಸ್ಸನ್ನು ಪಡಿತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ಉತ್ತಮ ಆದಾಯ ಕೂಡ ನಿಮ್ಮ ಪಾಲಿಗೆ ಲಭ್ಯವಾಗುತ್ತೆ. ಅವಕಾಶಗಳನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ, ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಯಾರ್ಯಾರು ಅವಿವಾಹಿತರಿದ್ದೀರೋ ಅಂಥವರಿಗೆ ವಿವಾಹ ಯೋಗ. ಆದರೆ ದುಡುಕು ಸ್ವಭಾವ, ದುಡುಕತನದಿಂದ ಕಷ್ಟ ಕಾರ್ಪಣ್ಯಗಳನ್ನು ಉತ್ಪತ್ತಿಯನ್ನು ಮಾಡ್ಕೊಂಡ್ಬಿಡ್ತೀರ. ದುಡುಕ್ತಕ್ಕಂಥದ್ದು ಬೇಡ. ಶತ್ರು ಬಾಧೆ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಸ್ಥಿರಾಸ್ತಿ ಮಾರಾಟವನ್ನು ಮಾಡಲಿಕ್ಕೆ ಮುಂದೆ ಹಾಕ್ತೀರಾ. ಪರರ ಧನ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಂಧ ಮಕ್ಕಳಿಗೆ, ಕಣ್ಣಿಲ್ದೇ ಇರ್ತಕ್ಕಂಥ ಮಕ್ಕಳಿಗೆ ಅನ್ನದಾನ ಅಥವಾ ವಸ್ತ್ರದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ವಿದ್ಯಾರ್ಥಿಗಳಿಗೆ ಪ್ರಗತಿ. ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರಿಗೆ ಬಹಳಷ್ಟು ಪ್ರಗತಿ ವಿದ್ಯಾಭ್ಯಾಸದಲ್ಲಿ ಕಂಡುಬರುತ್ತೆ. ಗೆಳೆಯರ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನವಾಗುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭಯೋಗ.
ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭಗಳಾಗತ್ತೆ. ಹಿರಿಯರ ಭೇಟಿಯನ್ನು ಮಾಡ್ತಕ್ಕಂಥ ಒಂದು ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಜೇಂದ್ರ ಮೋಕ್ಷ ಪಾರಾಯಣವನ್ನು ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಸಿಹಿ ಪದಾರ್ಥವನ್ನು ನೈವೇದ್ಯವನ್ನು ಮಾಡಿ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಸ್ತ್ರೀಯರಿಗೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಖರ್ಚಿಗೆ ಕಡಿವಾಣವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಖರ್ಚಿನ ಮೇಲೆ ಬಹಳಷ್ಟು ಹಿಡಿತವನ್ನು ಸಾಧಿಸಿ, ಇಲ್ಲ ಅಂತ ಅಂದರೆ ನಾನಾ ರೀತಿಯ ಸಾಲ ಬಾಧೆಗಳಿಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ. ಯಾರು ಸೋಂಬೇರಿತನ ಆಲಸ್ಯವನ್ನು ಬಿಟ್ಟು ಪ್ರಯತ್ನವನ್ನು ಪಡ್ತಾರೋ ಉತ್ತಮ ಫಲ ಅಂತಕ್ಕಂಥದ್ದು ಈ ದಿನ ಲಭ್ಯವಾಗುತ್ತೆ. ವಿರೋಧಿಗಳಿಂದ ಕುತಂತ್ರಕ್ಕೆ ಒಳಗಾಗಬೇಕಾಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿ ದಶ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದ್ದೆ, ಉತ್ತರಾಯಣ ಪುಣ್ಯ ಕಾಲದ ಮೊದಲ ದಿನ ಇವತ್ತು, ಶುಭ ದಿನ, ಮಕರ ಸಂಕ್ರಾಂತಿ ಹಬ್ಬ ಕೂಡ ಇವತ್ತು. ಹಬ್ಬದ ವಿಶೇಷತೆ ಏನಿರುತ್ತೆ ಈ ಬಗ್ಗೆ ತಿಳಿಸ್ತೀವಿ. ಗುರುಜಿ, ಇವತ್ತು ಉತ್ತರಾಯಣ ಪುಣ್ಯ ಕಾಲದ ಮೊದಲ ದಿನ ಆರಂಭವಾಗ್ತಾ ಇದೆ. ಈ ದಿನ ಶುಭ ದಿನ, ಮಕರ ಸಂಕ್ರಾಂತಿ ಹಬ್ಬ ಕೂಡ ಇವತ್ತು. ಹಬ್ಬದ ವಿಶೇಷತೆಯನ್ನು ತಿಳಿಸಬಹುದಾ ಗುರುಜಿ ಈ ಸಂದರ್ಭದಲ್ಲಿ? ಅಲ್ಲ, ವಿಶೇಷವಾಗಿ ಮಕರ ರಾಶಿಗೆ ರವಿ ಪ್ರವೇಶವನ್ನು ಮಾಡಿದ್ದಾನೆ. ಅದರಲ್ಲೂ ಸಿದ್ಧ ಯೋಗದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಆದರೆ ನಾವು ಈ ಸಂಕ್ರಾಂತಿಯ ಒಂದು ವಿಶೇಷತೆಯನ್ನು ನಾವು ನೋಡ್ಲಿಕ್ಕೆ ಹೋದಾಗ ನೋಡಿ, ಮಹಾಭಾರತದಲ್ಲಿ ಭೀಷ್ಮ ದಕ್ಷಿಣಾಯನದಲ್ಲಿ ಬಾಣ ಹೊಡೆಸ್ಕೊಂಡ್ರೂ ಸಹಿತ ಉತ್ತರಾಯಣ ಬರಲಿ ಅಂತ ಕಾಯ್ಕೊಂಡಿದ್ದಂತೆ ಭೀಷ್ಮ ತನ್ನ ಪ್ರಾಣವನ್ನ ತ್ಯಾಗವನ್ನ ಮಾಡಲಿಕ್ಕೆ. ಅಲ್ಲಿಯವರೆಗೂ ಇದ್ದು ಉತ್ತರಾಯಣದಲ್ಲಿ ತನ್ನ ಪ್ರಾಣವನ್ನ ಬಿಟ್ಟಿರ್ತಕ್ಕಂಥದ್ದು ಭೀಷ್ಮ. ಅಂದ್ರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಅಂದರೆ ಸ್ವರ್ಗ ನರಕ ಅಂತ ನಾವೇನು ಹೇಳ್ತೇವೆ, ಈ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಅಂತ ಒಂದು ಉತ್ತರಾಯಣ ಪುಣ್ಯ ಕಾಲ ಇಂದಿನಿಂದ ನಮಗೆ ಆರಂಭ ಆಗಿದೆ. ಅಂತ ಒಂದು ಸಮಯದಲ್ಲಿ ನಾವೇನು ಮಾಡಬೇಕು, ಇವತ್ತು ಎಳ್ಳು ಬೆಲ್ಲವನ್ನು ಎಲ್ಲರಿಗೂ ಕೂಡ ವಿನಿಯೋಗವನ್ನು ಮಾಡ್ತಕ್ಕಂಥದ್ದು, ಹಂಚೋದು, ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡಿ ಅಂತಕ್ಕಂಥ ಒಂದು ವಿಚಾರ. ಇದಾದ ಮೇಲೆ ಸಂಕ್ರಾಂತಿಯ ಫಲವನ್ನು ನಾವು ನೋಡಿದಾಗ ನೋಡಿ, ಸಂಕ್ರಾಂತಿಯ ಪುರುಷನ ಹೆಸರು ದ್ವಾಂಕ್ಷಿ ಅಂತ ಹೇಳಿ ಈ ಸಂಕ್ರಾಂತಿ ಪುರುಷನ ಹೆಸರು. ಏನು ಈ ಸಂಕ್ರಾಂತಿಯ ಫಲ, ಏನು ನಮ್ಮ ಪ್ರಕೃತಿಯ ಮೇಲೆ, ನಮ್ಮ ಜಗತ್ತಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ, ಶೂರರಿಗೆ ಪೀಡೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶೂರರು ಅಂತ ಅಂದರೆ ಏನೋ, ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥವರು, ಪ್ರಜಾಪಾಲಕರಾಗಿರಬಹುದು, ಒಳ್ಳೆಯ ಸ್ಥಾನಮಾನದಲ್ಲಿ ಇರ್ತಕ್ಕಂಥವರಾಗಿರಬಹುದು, ಅಂಥವರಿಗೆ ಪೀಡೆ. ಜೊತೆಗೆ ನಟರಿಗೆ ಹಾನಿ. ಯಾರ್ಯಾರು ನಟರಿದ್ದಾರೆ, ದೊಡ್ಡ ದೊಡ್ಡ ನಟರುಗಳಿದ್ದಾರೆ, ಅಂಥವರಿಗೆ ಬಹಳಷ್ಟು ಹಾನಿಗಳಾಗ್ತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಆದರೆ ಪಶು ಸೌಖ್ಯ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯ ಮಳೆ ಆಗುತ್ತೆ, ಒಳ್ಳೆಯ ಬೆಳೆಯೂ ಕೂಡ ಆಗುತ್ತೆ, ಪಶುಗಳು ತುಂಬ ಚೆನ್ನಾಗಿರುತ್ತೆ. ಯಾವ ಹಸಿರನ್ನು ತಿಂದು ಹುಲ್ಲನ್ನು ತಿಂದು ಬದುಕುತ್ತವೋ ಪಶು ಪ್ರಾಣಿಗಳು ಚೆನ್ನಾಗಿರುತ್ತವೆ. ಆದರೆ ಬೆಲೆ ಹೆಚ್ಚು, ಪದಾರ್ಥಗಳಿಗೆ ಬೆಲೆ ಹೆಚ್ಚು ಅಂತಕ್ಕಂಥದ್ದು ಈ ವರ್ಷದಲ್ಲಿ ಆಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇವತ್ತೇನು ನಾವು ನೋಡ್ತಾ ಇದ್ದೇವೆ, ಬೆಲೆಗಳು ಅದು ದುಪ್ಪಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಈ ಬರ್ತಕ್ಕಂಥ ಈ ಮಕರ ಸಂಕ್ರಾಂತಿಯ ಫಲ ಹೇಳ್ತಾ ಇದೆ. ಈ ವರ್ಷದಲ್ಲಿ 2019ರಲ್ಲಿ ಬೆಲೆ ಏರಿಕೆ ಅತಿಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಜೊತೆಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮುಖಚೇಷ್ಟೆ ಅಂತಕ್ಕಂಥದ್ದು, ಕ್ರೋಧ, ಹಿಂದೆ ಇರ್ತಕ್ಕಂಥದ್ದು ಮತ್ಸರ, ಇವೆಲ್ಲವೂ ಕೂಡ ಅಧಿಕವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿ ಸುಖ ಜೀವನವನ್ನ ಕೊಡಿ ಅಂತ ಹೇಳಿ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ನಿಮ್ಮ ಕುಲದೇವತೆಯ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ, 2019 ಆಯುರಾರೋಗ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಓಕೆ ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಗುರುಜಿಯವರ ಕಚೇರಿಯ ವಿಳಾಸ ಈ ರೀತಿ ಇದೆ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ವೀಕ್ಷಕರೇ, ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 997222530004, ಮತ್ತೊಂದು ದೂರವಾಣಿ ಸಂಖ್ಯೆ 997222530005. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ, ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.